ಪ್ರೈಸ್ ಬಂದು ಎಷ್ಟು ಗೊತ್ತಾ, 55,000 ಇದು. ಪೆನ್ಸ್ ಎಲ್ಲ ನೋಡ್ಬೋದು ಹಿಂಗಿದೆ ಅಂತ. 55 ಬ್ಯಾಟ್ ಎಲ್ಲ ಫುಲ್ ಕ್ಲೀನಿಂಗ್ ಕೊಟ್ಟು ರೆಡಿ ಮಾಡಿಸಿ ಅದು ಕಿಟ್ ಬ್ಯಾಗಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಗಾಡಿ ಇಡೋದಕ್ಕೂ ಸಪ್ರೇಟ್ ಒಂದು ಪ್ಲೇಸ್ ಕೊಟ್ಟಿದ್ರು. ನೋಡ್ಬೋದು ಇಲ್ಲಿ ಬಾಲ್ಗೆ ಬೇರೆ ಪ್ಯಾಡ್ಸ್ ಇದೆ. ಇದು ವೈಟ್ ಬಾಲ್ದು, ಇದು ಅಷ್ಟೇ. ಇದೇ ಕಂಡೀಷನ್ ಹೆಂಗಾಗಿದೆ ಅಂತ ಇಲ್ಲಿ ನೋಡಿ. ಇಲ್ಲಿಂದ ಕೈ ನೋಡಿ. ಹಲೋ ನಮಸ್ಕಾರ, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮ್ಯಾಚ್ ವ್ಲಾಗ್ ಅಲ್ಲ, ಕಿಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ಕಿಟ್ಟಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಬನ್ನಿ ಫಸ್ಟು ಕಿಟ್ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಅದಾದಮೇಲೆ ನನ್ನ ಕಿಟ್ಟಲ್ಲಿ ಏನೇನಿದೆ ಎಲ್ಲ ತೋರಿಸ್ತೀನಿ. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೆ 8 ಇಯರ್ಸಿಂದ ಒಂದೇ ಕಿಟ್ ಯೂಸ್ ಮಾಡ್ತಾಯಿದ್ದೆ. ಇವಾಗ ಕಿಟ್ ಚೇಂಜ್ ಮಾಡಿದ್ದೀನಿ. ಅಂದರೆ ಇದು ನಮ್ಮ ಕ್ಲಬ್ ಅವ್ರು ಕೊಟ್ಟಿರೋದು. ಬ್ಯಾಗ್ ಬಂದು ಯಾವುದು ಅಂದರೆ ಡಫಲ್ಲು. ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅಂತ ತೋರಿಸ್ತೀನಿ. ರೆಡ್ ಶೂ ಇಡೋದಕ್ಕೆ ಒಂದು ಸ್ಪೇಸ್ ಇದೆ, ಏನಾದರೂ ಇಟ್ಕೊಬೋದು. ಕಾಫಿ ಇಡೋದಕ್ಕೆ ನೋಡ್ಬೋದು, ಇಲ್ಲಿ ಸ್ಪೇಸ್ ಇದೆ. ನೆಟ್ಟು ಅಷ್ಟು ಬೇಕಾದರೆ ಇಲ್ಲೂ ಇಡ್ಬೋದು. ಕರೆಕ್ಟಾಗಿ ಇಲ್ಲೂ ಕೊಟ್ಟಿದ್ದಾರೆ ಸ್ಪೇಸು, ನೋಡ್ಬೋದು. ಬ್ಯಾಟಿಂಗ್ ಪ್ಯಾಡ್ಸ್ ಇಡೋದಕ್ಕೆ ಇಲ್ಲೂ ಇದೆ. ಆ್ಯಕ್ಚುಲಿ ತುಂಬ ಬೇಕಿತ್ತು. ನೇಮ್, ಜೆರ್ಸಿ ನಂಬರ್. ಪ್ರೈಸ್ ಬಂದು ಏನಂದರೆ ಹೆಲ್ಮೆಟ್ ಇಡೋದಕ್ಕೆ, ಇಲ್ಲಿ ಶೂಸ್ ಇಡೋದಕ್ಕೆ, ಇಲ್ಲಿ ಬ್ಯಾಟ್ ಇಡ್ಬೋದು, ಮತ್ತು ಪ್ಯಾಡ್ಸ್ ಇಲ್ಲೂ ಇಡ್ಬೋದು. ಮತ್ತು ನೋಡಿ ಇಲ್ಲೂ ಸಪ್ರೇಟಾಗಿ ಸ್ಪೇಸ್ ಇದೆ ಪ್ಯಾಡ್ಸ್ ಇಡೋದಕ್ಕೆ. ತುಂಬ ಸ್ಪೇಷಿಯಸ್ ಆಗಿದೆ ಕಿಟ್ ಬ್ಯಾಗು. ಆಡೋ ಕ್ಲಬ್ ಹೆಸರು ಮತ್ತು ನನ್ನ ಹೆಸರು, ಮತ್ತು ಇಲ್ಲಿ ನನ್ನ ಜೆರ್ಸಿ ನಂಬರು, ಹೋಮ್ ಟೆಕ್ಸು. ಇದು ಸ್ಪೇಸ್ ಇದೆ. ಇಲ್ಲಿ ಏನಂದರೆ ಸನ್ಸ್ಕ್ರೀನ್, ಸನ್ಗ್ಲಾಸ್ ಏನಾದರೂ ಇಕ್ಕೊಬೋದು. ಇದರ ಜೊತೆ ಇನ್ನು ಏನು ಕೊಟ್ಟಿದ್ದಾರೆ ಅಂದರೆ ಬ್ಯಾಕ್ ಪ್ಯಾಕ್ ಕೊಟ್ಟಿದ್ದಾರೆ. ಅಕಾಡೆಮಿ ಲೋಗೋ ಹೆಸರು ಮತ್ತು ಜೆರ್ಸಿ ನಂಬರ್. ಮತ್ತು ನೋಡ್ಬೋದು 1, 2 ಮತ್ತು ಇಲ್ಲೂ ಅಷ್ಟೇ ತುಂಬ ಸ್ಪೇಸ್ ಇದೆ. ಆ್ಯಕ್ಚುಲಿ ನೋಡ್ಬೋದು, ಏನಿಲ್ಲ ಅಂದರೆ 4 to 5 ಪ್ಯಾಕಲ್ಲಿ ಪ್ಲೇಯರ್ ಜೆರ್ಸಿ ಇಟ್ಕೊಬೋದು, ಅಷ್ಟು ಸ್ಪೇಸ್ ಇದೆ. ಲ್ಯಾಪ್ಟಾಪು ಇಟ್ಕೊಬೋದು, ಅದಕ್ಕೂ ಸ್ಪೇಸ್ ಇದೆ ನೋಡಿ. ಲ್ಯಾಪ್ಟಾಪ್ ಇಡೋದಕ್ಕೂ ಸಪ್ರೇಟ್ ಸ್ಪೇಸ್ ಇದೆ. ಆಯಿತು ಗೈಸ್, ಈಗ ಅನ್ಬಾಕ್ಸಿಂಗ್ ಮುಗೀತು. ಈಗ ಏನಂದರೆ ನನ್ನ ಹಳೆ ಕಿಟ್ಟು ಆಲ್ಮೋಸ್ಟ್ ಏನಿಲ್ಲ ಅಂದರೂ ನಾನು 8 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೆ. ಏನಂದರೆ ಹೋಗ್ಬಿಟ್ಟಿತ್ತು, ತೊಗೊಂಡು ನಾನು ಅಷ್ಟೊತ್ತು ನಮ್ಮ ಕ್ಲಬ್ ಅವ್ರು ಕೊಟ್ಟಿದ್ದು. ಥ್ಯಾಂಕ್ ಯು ಸಂತೋಷಣ. ಬಂದು ನನ್ನ ಹಳೆ ಕಿಟ್ಟು ಇದರಲ್ಲಿ ನಾನು ಏನೇನು ಇಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತು ಇದರದ್ದು ಪ್ರೈಸು ಹೇಳ್ಬಿಡ್ತೀನಿ ಹಾಗೆ, ಯಾವುದ್ಯಾವ್ದು ಎಷ್ಟೆಷ್ಟು ಏನೇ ಅಂತ. ಈ ಟೈಪ್ಯಾಡ್ ಬಂದು 800 ರೂಪೀಸು. ಮತ್ತು ಇದು ಬ್ಯಾಟಿಂಗ್ ಗ್ಲೌಸ್ ಬಂದು ಇದು ನಂದಲ್ಲ, ದೇವದತ್ ಪಡಿಕಲ್ದು, ನನ್ನ ಫ್ರೆಂಡ್ ಕೊಟ್ಟಿದ್ದು. ಒಂದು ನಾನು ತೊಗೊಂಡಿದ್ದು 1200 ರೂಪೀಸ್ SG. ಇದು ಬಂದು ವಿಶಾಲ್ ಕೊಟ್ಟಿದ್ದು, KC ಕರಿಯಪ್ಪ ಅಂತ ಅವ್ರದ್ದು. ಬಾಲ್ಗೆ ಬೇರೆ ಪ್ಯಾಡ್ಸ್ ಇದೆ. ಇದು ವೈಟ್ ಬಾಲ್ದು, ಇದು ಅಷ್ಟೇ. ಇದೇ ಅಲ್ಲಿಗೆ ಯಾರ್ದೋ ಪ್ಲೇಯರ್ದು, ಇದು ರೆಮನ್ ಕೊಟ್ಟಿದ್ದು. ನಾನು ತೊಗೊಂಡಿದ್ದು ಪ್ಯಾಡ್ಸ್ ಎಷ್ಟು ಅಂದರೆ ತೋರಿಸ್ತೀನಿ. ಇದು ಬಂದು ನನ್ನ ಪ್ಯಾಡ್. ಇದು ರೆಡ್ ಬಾಲ್ ಮಾತ್ರ ಯೂಸ್ ಮಾಡ್ತೀನಿ. ಮತ್ತು ಇದು ತೊಗೊಂಡು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಯಿತು. ಇದ್ರ ಪ್ರೈಸ್ ಬಂದು 2500 MRF. ನೋಡ್ಬೋದು ಬ್ಯಾಟಿಂಗ್ ಪ್ಯಾಡ್ಸು. ನೆಕ್ಸ್ಟು ಇದು ಬ್ಯಾಟು ಗ್ರೆನಿಕಲ್ಸ್, ಇದು ನಂದಲ್ಲ, ಕ್ಯಾಪ್ಟನ್ ಮಂಜು ಸರ್ದು. ಪ್ರೈಸ್ ಬಂದು ಎಷ್ಟು ಗೊತ್ತಾ, 55,000 ಇದು. ಅಂದರೆ ಲೀಗ್ ಬರ್ತಾ ಇದೆ, ಸ್ವಲ್ಪ ಲೀಗ್ಗಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿ ಲೀಗಲ್ಲಿದೆ ಈ ಬ್ಯಾಟೇ ಯೂಸ್ ಮಾಡೋಣ ಅಂತ ಹೇಳ್ತೀನಿ. ನೀವು ಗ್ರೈನ್ಸ್ ಎಲ್ಲ ನೋಡ್ಬೋದು ಹಿಂಗಿದೆ ಅಂತ. 55,000 ಬ್ಯಾಟ್ ಇದು. ಅಂದರೆ ತುಂಬ ಲೈಟ್ ವೆಯ್ಟ್ ಇದೆ, ತುಂಬ ಸಕ್ಕತ್ತಾಗಿದೆ ಬ್ಯಾಟು. ಏನಂದರೆ ರನ್ಸ್ ಎಲ್ಲ ಚೆನ್ನಾಗಿ ಬರೋ ಸ್ಟಾರ್ಟ್ ಮಾಡಿದ್ರೆ ಲೀಗಲ್ಲಿ ಇದರಲ್ಲೇ ಯೂಸ್ ಮಾಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ತುಂಬ ಒಳ್ಳೆ ಬ್ಯಾಟು, ನೋಡ್ಬೋದು. ಇದು ಬಂದು ನನ್ನ ಬ್ಯಾಟು. ಇದು ಒರಿಜಿನಲ್ MRF ಅಲ್ಲ, SG ಬ್ಯಾಟ್. ಇದು ಏನಂದರೆ ಫುಲ್ಲು ಬ್ಯಾಟೆಲ್ಲ ಫುಲ್ ಕ್ಲೀನಿಂಗ್ ಕೊಟ್ಟು ರೆಡಿ ಮಾಡಿಸಿ ಅದಾದ MRF ಸ್ಟಿಕ್ಕರ್ ಹಾಕಿದ್ರಿಂದ ನೋಡೋದಕ್ಕೆ ಹೊಸ ಥರ ಕಾಣಿಸ್ತಾ ಇದೆ ಬ್ಯಾಟು. ಇದು ಹೊಸ ಬ್ಯಾಟ್ ಅಲ್ಲ, ಆ್ಯಕ್ಚುಲಿ ಹಳೆ ಬ್ಯಾಟೇ ಇದು. ಆಲ್ಮೋಸ್ಟ್ 3-4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಗಾರ್ಡು ಕಂಡೀಷನ್ ಹೆಂಗಾಗಿದೆ ಅಂತ ಇಲ್ಲಿ ನೋಡಿ. ಇಲ್ಲಿಂದ ಕೈ ನೋಡಿ ಗೈಸ್. ನಾನು ಈ ಕಿಟ್ ತೊಗೊಂಡಾಗ ಇದ್ರ ಪ್ರೈಸ್ ಬಂದು 2500. ನಾನು ಇವತ್ತು ಏನೇನು ತೋರಿಸ್ತಾ ಇದ್ದೀನಿ, ನನ್ನ ಕಿಟ್ ಬ್ಯಾಗ್ ಆಗಲಿ, ನನ್ನ ಬ್ಯಾಟ್ ಆಗಲಿ, ಮತ್ತು ನನ್ನ ಬ್ಯಾಟಿಂಗ್ ಪ್ಯಾಡ್ಸ್ ಆಗಲಿ, ಮತ್ತು ನನ್ನ ಗ್ಲೌಸ್ ಆಗಲಿ, ಟೈಪ್ಯಾಡ್ ಆಗಲಿ 15,000 ಒಳಗಡೆ ಸಿಕ್ಕಿದ್ದು.
ಇವಾಗ ಏನಿಲ್ಲ ಅಂದರೆ ಇದೆಲ್ಲ ತೊಗೊಬೇಕು ಅಂದರೆ 25,000 30,000 ಆಗುತ್ತೆ. ಅಂದರೆ ಪ್ಯಾಡ್ಸ್ ಎಲ್ಲ ಇನ್ನೊಂದು 2 ಇಯರ್ಸ್ ಯೂಸ್ ಮಾಡ್ಬೋದು. ಪ್ಯಾಡ್ಸ್ ಆ್ಯಕ್ಚುಲಿ ಏನಂದರೆ ನನಗೆ ಈ ಥರನೇ ಬೇಕಾಗಿದ್ದು, ನನ್ನ ಮೊಬೈಲಲ್ಲೇ ನಾನು ಓಡಾಡೋದು, ಅದರಿಂದ ಸೈಡಲ್ಲೆಲ್ಲ ನನಗೆ ಪ್ಯಾಡ್ ಸಿಕ್ಬಿಟ್ರೆ ಈಸಿಯಾಗಿ ಕಿಟ್ ಇಟ್ಕೊಂಡು ಹೋಗ್ಬೋದು. ಆ ರೀಸನ್ನಿಂದ ಅಂದರೆ ಡಫಲ್ ಕೊಟ್ಟರು ಕಿಟ್ ಬ್ಯಾಕ್ ಪ್ಯಾಕು. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾಯಿದ್ದೆ ಒಂದು ಬ್ಲಾಗ್ ಮಾಡೋಣ ಅಂತ. ಗ್ಲೌಸ್ ನೋಡ್ಬೋದು, ಅದೇ ನನ್ನ ಗ್ಲೌಸ್ ಆಗಲಿ ನೋಡಿ, ನನ್ನ ಗ್ಲೌಸ್ ನೋಡಿ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ದು ಗ್ಲೌಸ್ ನೋಡಿ ಹೆಂಗಿದೆ ಅಂತ ಸೇಫ್ಟಿ ವೈಸ್ ಪ್ರತಿಯೊಂದು ನೋಡ್ಬೋದು ಯಾವ ಥರ ಇದೆ ಅಂತ. ಇದೆ ಹೆಲ್ಮೆಟ್ ಇಡೋದಕ್ಕೆ, ಶೂಸ್ ಇಡೋದಕ್ಕೆ ಎಲ್ಲ. ಆದರೆ ನಾನು ಶೂಸ್ ಎಲ್ಲ ಕಿಟ್ ಬ್ಯಾಗಲ್ಲಿ ಇಡಲ್ಲ, ಅದಕ್ಕೆ ಸಪ್ರೇಟ್ ಬ್ಯಾಗ್ ಕ್ಯಾರಿ ಮಾಡ್ತೀನಿ. ಶೂಸ್ಗೆ, ವಾಟರ್ ಬಾಟಲ್ಗೆ ಎಲ್ಲ. ಬ್ಯಾಟಿಂಗ್ ಗ್ಲೌಸ್, ಪ್ಯಾಡ್. ಕಿಟ್ ಬ್ಯಾಗಲ್ಲಿ ಏನು ಇಷ್ಟ ಆಗಿತ್ತು ಅಂದರೆ ಗಾಡಿ ಇಡೋದಕ್ಕೂ ಸಪ್ರೇಟ್ ಒಂದು ಸ್ಪೇಸ್ ಕೊಟ್ಟಿದ್ರು, ನೋಡ್ಬೋದು ಇಲ್ಲಿ. ಇದು ಯೂಸ್ ಮಾಡ್ಬೋದು ಗಾಡಿ ಇಡೋದಕ್ಕೆ. 15,000 ಬ್ಯಾಟು, ಇದು 45,000 ಬ್ಯಾಟು. ಇದೇನಂದರೆ ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಏನಂದರೆ ಈ ಬ್ಯಾಟಿಂದ ನಾನು 4-5 ಮ್ಯಾಚಸ್ಸಿಂದ ರನ್ಸ್ ಬರ್ತಾಯಿಲ್ಲ, ಆ ರೀಸನಿಂದ ಈ ಬ್ಯಾಟಲ್ಲಿ ಆಡ್ತಾಯಿಲ್ಲ. ಲಾಸ್ಟ್ ಇಯರ್ ನಾನು ಲೀಗೆಲ್ಲ ಆಡಿದ್ದು ಈ ಬ್ಯಾಟಲ್ಲೇ. ಈ ಇಯರ್ ಸರ್ ಹತ್ರ ಇಸ್ಕೊಂಡಿದ್ದೀನಿ, ಆಡ್ಬಿಟ್ಟು ಕೊಡ್ತೀನಿ ಅಂತ. ಬ್ಯಾಟು ಅಷ್ಟೇ ತುಂಬ ಲೈಟ್ ವೆಯ್ಟ್ ಇದೆ, ನೋಡ್ಬೋದು. ಬ್ಲೇಡೆಲ್ಲ ತುಂಬ ಚಿಕ್ಕದಿದೆ, ತುಂಬ ಸಣ್ಣ ಇದ್ದರೂ ಬ್ಲೇಡೆಲ್ಲ. ಬ್ಯಾಟ್ ಮಾತ್ರ ಸಕ್ಕತ್ತಾಗಿದೆ. ನಾಳೆ ಮ್ಯಾಚ್ ಇರೋದು ಬಂದು 40 ಓವರ್ಸು. ಮ್ಯಾಚ್ ಯೂಸ್ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.